ಗಿಲ್ಲಿ ಹೌದು. ಅವ್ರದ್ದಿದೆ. ಲಾಸ್ಟ್ ಸೀಸನ್ ಅಂತ ಬಂದಾಗ ಹನುಮಂತು ಅವ್ರಿಗಿತ್ತು, ಬಟ್ ಈ ರೇಂಜ್ ಇರ್ಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಅವರು ಗೆಲ್ಲಬಹುದು ಅಂತ ಅನಿಸ್ತಾ ಇದೆಯಾ? ಕಂಟೆಸ್ಟೆಂಟ್ ಗಳ ಇಂದ ವಾಲ್ ಮೆಮೊರಿ ವಾಲ್ ಅಲ್ಲಿ ಜನ ಬಂದಾಗ ಕಿರ್ಚಿದ್ರೆ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಮನಿ ಮತ್ತೆ ಅಭಿಮಾನಿಗಳು ಏನು ವ್ಯತ್ಯಾಸ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಮನಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಬಟ್ ಅಭಿಮಾನಿಗಳು ಜೀವನ ಪರ್ಯಂತ ಅಂತ ಹೇಳ್ತಾರೆ. ಗಿಲ್ಲಿ ಕಂಟೆಂಟ್ ಕೊಟ್ಟಿರೋ ಹೇಗೆ ವೈರಲ್ ಕಂಟೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲ ಒಂದ್ ಕಡೆ ನೆನೆ ಧ್ರುವಂತ್ ಅವರ ಎಲಿಮಿನೇಷನ್ ಏನೋ ಅನ್ಫೇರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂಥರ ಜನಗಳಿಗೆ ಹತ್ರ ಆಗೋ ರೀತಿ ಅವರ ಪರ್ಸನಾಲಿಟಿ ಇದೆ. ಅಂದ್ರೆ ಆಗಲ್ಲ ಟಾಪ್ 2 ಬರಕ್ಕೆ, ಅವರೇ ವಿನ್ನರ್ ಅಂತ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗಿದೆ. ಇನ್ ಕೇಸ್ ಏನಾದ್ರು ಟಾಪ್ 2 ಬಂದ್ರೆ ಟಾಪ್ 1 ಯಾರು ಬರ್ಬೋದು? ಅಂದ್ರೆ ಅಶ್ವಿನಿ ಅವ್ರು ಬರ್ಬೋದು ಅಥವಾ ಧನು ಅವ್ರು ಬರ್ಬೋದು. ಮೇ ಬಿ ಕಾವ್ಯ ಅಥವಾ ರಘು ಅವರಿಬ್ಬರಲ್ಲಿ ಯಾರು ಬೆಟರ್ ಅನ್ಸುತ್ತೆ ಹರ್ಷಿತಾ? ಸ್ಕ್ರೀನ್ ಸ್ಪೇಸ್ ಜಾಸ್ತಿ ನೋಡಿದಾಗ ನಾವು ಕಾವ್ಯ ತಗೊಂಡಿದ್ದಾರೆ. ಇನ್ನೊಂದಷ್ಟು ಸಾಧ್ಯತೆಗಳನ್ನ ನೋಡೋದಾದ್ರೆ, ಇನ್ ಕೇಸ್ ಗಿಲ್ಲಿ ಅವ್ರೇನಾದ್ರೂ ವಿನ್ ಆಗ್ಲಿಲ್ಲ ಅಂತಂದ್ರೆ ಹೇಗಿರಬಹುದು? ಸ್ಕ್ರಿಪ್ಟೆಡ್ ಅಂತ ಅನ್ಕೋಬಿಡ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಬಿಗ್ ಬಾಸ್ ಫಿನಾಲೆಗೆ ಇನ್ನ ಜಸ್ಟ್ 2 ರಿಂದ 3 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಈಗಾಗಲೇ ಬಿಗ್ ಬಾಸ್ ಮನೆಯ ಆಟ ರಂಗೇರಿದೆ ಅಂತಾನೆ ಹೇಳಬಹುದು. ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ, ಅವ್ರು ಗೆಲ್ಲಬೇಕಿತ್ತು, ಇವ್ರು ಗೆಲ್ಲಬೇಕಿತ್ತು, ಅವ್ರಿಗೆ ಓಟ್ ಹಾಕೋಣ, ಇವ್ರಿಗೆ ಓಟ್ ಹಾಕೋಣ, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗಿಲ್ಲಿ ಅವರ ಕ್ರೇಜು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಬಿಗ್ ಬಾಸ್ ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ, ನಾನು ನೋಡ್ತಿರೋ ಮಟ್ಟಿಗೆ ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯಾದಂತಹ ಫ್ಯಾನ್ಸ್ನ ಬಿಗ್ ಬಾಸ್ ಮನೆಗೆ ಬಂದ ನಂತರ ಗಳಿಸ್ಕೊಂಡಿರುವಂಥದ್ದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತಂದರೆ ತಪ್ಪಾಗಲ್ಲ. ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದ್ದಾರೆ, ಅವ್ರ ಕ್ರೇಜ್ ಕೂಡ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಸೊ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಫೈಟ್ ಅಂತ ಬಂದಾಗ ರಕ್ಷಿತಾ, ಅಶ್ವಿನಿ ಅವರು, ಧನುಷ್ ಅವರು ಹಾಗೆ ಗಿಲ್ಲಿ ಅವರು, ಈ 4 ಜನರ ನಡುವೆ ಇರುವಂಥದ್ದು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸದ್ಯಕ್ಕೆ ಒಂದಷ್ಟು ಬಿಗ್ ಬಾಸ್ನಲ್ಲಿ ಏನಾಗ್ತಾ ಇದೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ನನ್ನ ಒಂದು ಪ್ರೋಗ್ರಾಮ್ಗೆ ನನ್ನ ಕೊಲೀಗ್ ಹರ್ಷಿತಾ ಜಾಯ್ನ್ ಆಗಿದ್ದಾರೆ. ಫಸ್ಟ್ಲಿ ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಹರ್ಷಿತಾ. ಹಾಯ್. ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಹೌದು. ಏನ್ ಅನ್ನಿಸ್ತಾ ಇದೆ? ಚೆನ್ನಾಗಿ ಹೋಗ್ತಾ ಇದೆ. ಹೇಗಿದ್ದು ಫಿನಾಲೆ ವೀಕ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಕಾಮ್ ಆಗಿದೆ ಮನೆ ಸದ್ಯಕ್ಕೆ. ಸೊ ಹಾಗಾಗಿ ನೋಡಕ್ ಖುಷಿ ಆಗ್ತಾ ಇದೆ. ಅಂದ್ರೆ ಹಾಗೆ ಅಲ್ಲ, ಜನ ಒಬ್ಬೊಬ್ರೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಆ ಕಾಮ್ನೆಸ್ ಆವರಿಸ್ಕೊಬಿಡುತ್ತೆ, ಮತ್ತೆ ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ಕಾಮ್ನೆಸ್ ಇದೆ. ಕ್ಲೋಸ್ನೆಸ್ ಅಂತ ಬಂದ್ರೆ ಪ್ರತಿ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಇರೋದು. ಹೌದು ಅಲ್ವಾ? ತುಂಬಾ ಓಪನ್ ಎಲಿಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದ ಸೊ ಎಲ್ಲೋ ಒಂದು ಮನಸ್ತಾಪ ಇದ್ದೇ ಇರುತ್ತೆ. ಸೊ ನೋವಾಗಿರುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ಆ ಕ್ಲೋಸ್ನೆಸ್ ಎಲ್ಲೋ ಕಮ್ಮಿ ಆಗಿದೆ. ಸೊ ಈಗ ಸದ್ಯದ ಮಟ್ಟಿಗೆ ಯಾರ್ ಕ್ರೇಜ್ ಜಾಸ್ತಿ ಆಗ್ತಾ ಇದೆ? ಜಾಸ್ತಿ ಮುಂಚೆಯಿಂದಾನೇ ಇದ್ದದಂತ ಹೇಳಿದ್ರೆ ಗಿಲ್ಲಿ. ಸೊ ಆ ಕ್ರೇಜ್ ಇನ್ನೂ ಜಾಸ್ತಿ ಆಗ್ತಾ ಉಂಟು, ಕಮ್ಮಿನೇ ಆಗ್ತಾ ಇಲ್ಲ. ನನ್ನ ಎಪಿಸೋಡ್ ನೋಡಿದ್ರಾ? ನೋಡ್ದೆ. ಜನಗಳ ಎಂಟ್ರಿ ಆಗಿತ್ತು. ಅಪ್ಪ ಅದೇನದು ಕಿರ್ಚುವಂತದ್ದು, ಟ್ಯಾಟೂ ಎಲ್ಲ ಹಾಕ್ಸ್ಕೊಬಿಟ್ಟಿದ್ದಾರೆ. ಅವ್ರ ಕ್ರೇಜ್ ನಿಜವಾಗ್ಲು ಏನು ಹೇಳಕ್ಕಾಗಲ್ಲ, ಖುಷಿ ಆಗುತ್ತೆ. ಅಂದ್ರೆ ಈ ಜಸ್ಟ್ 3 months ಅಲ್ಲಿ ಇಷ್ಟೊಂದು ಕ್ರೇಜ್. ಹೌದು, ತುಂಬಾ ಲಕ್ಕಿ ಅನ್ಸುತ್ತೆ ಅವರ ಒಂದು ಕಾಮಿಡಿ ಸೆನ್ಸ್ಗೆ, ಅವರ ರೀತಿಗೆ. ಹೌದು, ಇಷ್ಟು ವರ್ಷದ ಸೀಸನ್ ಅಲ್ಲಿ ಈ ತರ ಒಂದು ಕ್ರೇಜ್ ನಾನು ಯಾವತ್ತೂ ನೋಡಿಲ್ಲ. ಅಷ್ಟು ಕ್ರೇಜ್ ಗಿಲ್ಲಿ ಅವ್ರದ್ದಿದೆ. ಲಾಸ್ಟ್ ಸೀಸನ್ ಅಂತ ಬಂದಾಗ ಹನುಮಂತು ಅವ್ರಿಗಿತ್ತು, ಬಟ್ ಈ ರೇಂಜ್ ಇರ್ಲಿಲ್ಲ. ಹೌದು, ಹನುಮಂತ ಅವರು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಅವ್ರ ಮೇಲಿರೋ ಪ್ರೀತಿ, ಜನಗಳ ಪ್ರೀತಿ ತುಂಬಾನೇ ಇತ್ತು. ಬಟ್ ಇದು ಏನು ನೆಕ್ಸ್ಟ್ ಲೆವೆಲ್ ಗಿಲ್ಲಿ ಅವ್ರದ್ದು ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಅವರು ಗೆಲ್ಲಬಹುದು ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ನಂಗೆ ಮುಂಚೆನೇ ಅನಿಸ್ತಾ ಇತ್ತು ಅವರೇ. ಅಂದ್ರೆ ಅವ್ರ ಎಂಟ್ರಿ ಆದಾಗ ಪಕ್ಕ ಇವರೇ ವಿನ್ನರ್. ಹೌದು, ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರತಿ ಸಲ ಏನೋ ಒಂದು ಬಿಗ್ ಬಾಸ್ ಬಂದಾಗ ಒಂದು ಲಾಸ್ಟ್ 85% ಬಿಗ್ ಬಾಸ್ ಮುಗಿಬೇಕು ನಮ್ಗೆ ವಿನ್ನರ್ ಯಾರು ಅಂತ ಗೊತ್ತಾಗ್ತಿತ್ತು. ಬಟ್ ಇವಾಗ ಏನು ಅಂತ ಹೇಳಿದ್ರೆ 50% ಅಲ್ಲೇ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಗಿಲ್ಲಿ ಆಗ್ಬೋದು ಗಿಲ್ಲಿ. ಸದ್ಯದ ಮಟ್ಟಿಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕ್ರೇಜ್ ಅಂತ ನೋಡೋದಾದ್ರೆ ನೆಕ್ ಟು ನೆಕ್ ಫೈಟ್ ಇರುವಂತದ್ದು ಅಶ್ವಿನಿ, ಧನುಷ್ ಅವರು ಹಾಗೆ ಗಿಲ್ಲಿ ಅವರಿಗೆ. ಹೌದು. ಸೊ ಈ ಮೂವರು ಟಾಪ್ 3 ಅಲ್ಲಿ ಬರ್ತಾರೆ ಅಂತ ಅನ್ಸುತ್ತಲ್ವಾ? ಬರಬಹುದು. ಬಟ್ ನಿನ್ನೆ ಎಪಿಸೋಡ್ ನಲ್ಲಿ ಆದಂತಹ ಒಂದಷ್ಟು ವಿಷಯಗಳಲ್ಲಿ ಅಷ್ಟು ಜನರು ಕಿರ್ಚ್ತಾ ಇದ್ರು. ರಘು ಅವ್ರು ಬಂದಾಗ್ಲೂ ಅಲ್ಲೂ ಗಿಲ್ಲಿ ಅಂತಿರ್ತಾರೆ, ಮತ್ತೆ ಇನ್ನೊಬ್ರು ಬಂದಾಗ್ಲೂ ಅಲ್ಲೂ ಗಿಲ್ಲಿ ಅಂತಿರ್ತಾರೆ. ಸೊ ಎಲ್ಲ ಒಂದ್ ಕಡೆ ಅವ್ರು ಬ್ಲೆಸ್ಡ್ ಅನ್ಸ್ಬಿಡುತ್ತೆ. ಹೌದು, ತುಂಬಾ ಬ್ಲೆಸ್ಡ್ ಇದ್ದಾರೆ ಗಿಲ್ಲಿ ಅವರು. ಅಂದ್ರೆ ಇಷ್ಟು ಸೀಸನ್ ಅಲ್ಲಿ ಇಷ್ಟು ಒಂದು ಕ್ರೇಜ್, ಹಾಗಾಗಿ ತುಂಬಾ ಬ್ಲೆಸ್ಡ್ ಇದ್ದಾರೆ. ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ವಾಲ್ ಮೆಮೊರಿ ವಾಲ್ ಅಲ್ಲಿ ಜನ ಬಂದಾಗ
ಕಿರ್ಚಿದ್ರೆ ಗಿಲ್ಲಿ ಗಿಲ್ಲಿ, ಗಿಲ್ಲಿ 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 ಅಂತ. ಅಥವಾ ಗಿಲ್ಲಿದೆ ಅದೊಂದು ಐಕಾನಿಕ್ ಅವರಿಗೋಸ್ಕರ ಹೌದು. ಹೇಳಿರೋ ಒಂದು ವರ್ಡ್. ವರ್ಡ್ಗಳು ಸೊ ಗಿಲ್ಲಿದು ಕ್ರೇಜಿ ಕ್ರೇಜಿ ಜಾಸ್ತಿ ಇದೆ. ದೆನ್ ಅವರ ಫ್ಯಾನ್ ಬಂದಾಗ್ಲೂ ಗಿಲ್ಲಿ ಅವ್ರು ಹೇಳ್ತಾರೆ, ಹಣ ಇವತ್ತು ಹೋದ್ರೆ ನಾಳೆ ಸಂಪಾದನೆ ಮಾಡ್ಬೋದು, ಅಭಿಮಾನನ ಸಂಪಾದನೆ ಮಾಡೋಕ್ಕಾಗಲ್ಲ, ಈ ಆದ್ರೆ ಅಭಿಮಾನಕ್ಕೆ ಬೆಲೆ ಅದೇ ಕಟ್ಟಕ್ಕಾಗಲ್ಲ. ಮನಿ ಮತ್ತೆ ಅಭಿಮಾನಿಗಳು ಅಭಿಮಾನಿ ಏನು ವ್ಯತ್ಯಾಸ ವ್ಯತ್ಯಾಸ ಅಂತ ಅನ್ನೋದು, ಹೇಳ್ಬೇಕಾದ್ರೆ ಅವ್ರು ಹೌದು. ಹೇಳ್ತಾರೆ. ಅಂದ್ರೆ ಮನಿ ಇವತ್ತಿರುತ್ತೆ, ನಾಳೆ ನಾಳೆ ಹೋಗುತ್ತೆ, ಹೋಗುತ್ತೆ. ಬಟ್ ಅಭಿಮಾನಿಗಳು ಜೀವನ ಪರ್ಯಂತ ಅಂತ ಹೇಳ್ತಾರೆ. ಅಂದ್ರೆ ಗಿಲ್ಲಿ ಅವ್ರು ಹೇಳಿದಂತಹ ಒಂದಷ್ಟು ಡೈಲಾಗ್ಗಳು ಅಂದ್ರೆ ಆಚೆ ಟ್ರೋಲ್ ಆಗಿರೋದು ಅಲ್ಲಿ ಬಂದು ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಹೌದು, ದೊಡ್ಡವ ದೊಡ್ಡವ ದೋಸೆ ಕೊಡು. ಒಂಥರ ಗಿಲ್ಲಿ ಕಂಟೆಂಟ್ ಕೊಟ್ಟಿರೋ ಹೇಗಿರೋದೆಲ್ಲ ವೈರಲ್ ಕಂಟೆಂಟ್ ಕೊಟ್ಟಿದ್ದಾರೆ. ಅವ್ರು ಮಾತಾಡಿದ್ರೆ ವೈರಲ್. ಹೌದು. ಬಟ್ ಸದ್ಯದ ಮಟ್ಟಿಗೆ ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇರುವಂತದ್ದು ಸುದೀಪ್ ಅವರ ಒಂದು ಫೋಟೋ. ಅಂದ್ರೆ ಅವರು ಕರ್ವೆ ನಾರಾಯಣ್ ಗೌಡ್ರು ಅವ್ರ ಮನೆಗೆ ಏನೋ ಅವ್ರ ಪರ್ಸನಲ್ ವಿಷಯಕ್ಕೆ ಏನೋ ಹೋಗಿರ್ತಾರೆ. ಅದನ್ನ ಗೊತ್ತಿಲ್ದಲೇ ಇರುವಂತವ್ರು ಅಶ್ವಿನಿ ಅವ್ರನ್ನ ವಿನ್ ಮಾಡ್ಸಕ್ಕೆ ಕೇಳ್ಕೊಳ್ಳಿಕ್ ಹೋಗ್ತಿದ್ದಾರೆ ಅಂತ ಇದಕ್ಕೆ ಪುಷ್ಟಿ ತುಂಬುವಂತ ಒಂದು ವಿಷಯ ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ನಡೆದಿರುತ್ತೆ. ಅಶ್ವಿನಿ ಗೌಡ ಅವ್ರು ಹೇಳಿರ್ತಾರೆ, ನಮ್ಮ ಅಣ್ಣನ ನಾನು ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಂತ. ಸೊ ಸದ್ಯಕ್ಕೆ ಎಲ್ಲರೂ ಇಲ್ಲಿ ಸಿಂಕ್ ಆಗಿ ಮಿಕ್ಸಪ್ ಆಗಿ ಒಂದ್ ಕಡೆ ಜನಗಳು ಕೂಡ ಅಪಾರ್ಥ ಮಾಡ್ಕೊಂತಿದಾರಲ್ವಾ. ಅಂದ್ರೆ ಮುಂಚೆ ಆ ಫೋಟೋ ರಿಲೀಸ್ ಆದಾಗ ಎಲ್ರು ಹಾಗೆ ಅನ್ಕೊಂಡಿದ್ರು. ಅಂದ್ರೆ ಅದೇನು ಅಂತ ಹೇಳಿದ್ರೆ ಅವ್ರು ಹೇಳಿದ ಟೈಮಿಂಗು ಇವ್ರು ಹೋಗಿದ ಟೈಮಿಂಗು ಕರೆಕ್ಟ್ ಆಯ್ತು. ಆದ್ರೆ ಅದ್ರ ಉದ್ದೇಶ ಕೂಡ ಹೊರಗಡೆ ಬಂತು. ಸೊ ಹಾಗಾಗಿ ಅದೇನು ಇನ್ನೇನು ಪ್ರಾಬ್ಲಮ್ ಏನು ಅಂತಿಲ್ಲ. ಮತ್ತೆ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಏನು ಕಿಚ್ಚ ಸುದೀಪ್ ಅವರೇ ನಡೆಸ್ತಿರೋದಲ್ಲ, ಅವರು ಒಂದು ಪಾರ್ಟ್ ಆಕ್ಚುಲಿ ಹೋಸ್ಟ್ ಆಗಿ ಅವ್ರ ಕರ್ತವ್ಯ ಏನು ಅಂತ ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿರಲ್ಲ ಯಾರು ಆಗ್ತಾರೆ ಅಂತ. ಸೊ ಹಾಗಾಗಿ ಆ ಬ್ಲೇಮ್ನೆಲ್ಲ ಆತರ ಬ್ಲೇಮ್ನೆಲ್ಲ ಹಾಕ್ಬಾರ್ದು. ಸೊ ಸದ್ಯದ ಮಟ್ಟಿಗೆ ಇವಾಗ ಒಂದ್ ಕಡೆ ಟಾಪ್ 5 ಕಂಟೆಸ್ಟೆಂಟ್ಗಳು ಇವಾಗ ಬಂದಿದ್ದಾರೆ. ರಕ್ಷಿತಾ, ಗಿಲ್ಲಿ, ಕಾವ್ಯ, ರಘು ಅವರು, ಹಾಗೆ ಮತ್ತೊಬ್ರು ಅಶ್ವಿನಿ ಅವರು ಟಾಪ್ 6 ಬಂದಿದ್ದಾರೆ. ಸೊ ಇಲ್ಲ ಒಂದ್ ಕಡೆ ನೆನೆ ಧ್ರುವಂತ್ ಅವರ ಎಲಿಮಿನೇಷನ್ ಏನೋ ಅನ್ಫೇರ್ ಅಂತ ಅನ್ನಿಸ್ತು. ಅನ್ಫೇರ್ ಟಾಸ್ಕ್ ನಾವು ನೋಡ್ಬೇಕಾದ್ರೆ ಎಲ್ಲಾ ಒಂದು ಕ್ಷೇತ್ರ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಮಾತಾಡೋ ವಿಚಾರ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಅವರು ಎಲ್ಲ ಆಲ್ರೌಂಡರ್ ಟೈಪ್ ಇದ್ರು ಧ್ರುವಂತ್ ಅವರು. ಬಟ್ ಅಲ್ಟಿಮೇಟ್ಲಿ ಜನಗಳ ಜನಗಳಿಗೆ ಹತ್ರ ಆಗ್ಬೇಕು, ಅಲ್ಲೆಲ್ಲ ಒಂದ್ ಕಡೆ ಅವ್ರು ಎಡ್ವಿದ್ದಾರೆ ಅಂತಾನೆ. ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಹೋದಾಗ ಧ್ರುವಂತ್ ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆ ಆಗಿರ್ಬಹುದು, PR ವರ್ಕ್ ಬಹಳ ಕಡಿಮೆ. ಅವ್ರ ಪೋಸ್ಟ್ ಹಾಕೋದಾಗಿರ್ಬೋದು, ಅವ್ರದೇ ಒಂದು ವೈರಲ್ ಆಗಿರೋ ಒಂದಷ್ಟು ಕಂಟೆಂಟ್ ಗಳು ಬರ್ತವೆ, ಟ್ರೋಲ್ ಆಗುತ್ತೆ. ಅದು ಬಿಟ್ರೆ ಅವ್ರ ಕಡೆಯಿಂದ ಏನೂ ಇಲ್ಲ ಅಲ್ಲಿ. ಹೌದು, ಅವ್ರೇನು ಅಂದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನು ಅವರು ಪೋಸ್ಟ್ ಹಾಕ್ತಾ ಇರಲಿಲ್ಲ. ಸೊ ಒಂಥರ ಅವ್ರೇನಂತ ಹೇಳಿದ್ರೆ ಜನಗಳು ಏನು ಅಲ್ಟಿಮೇಟ್ ಜನಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಎಷ್ಟು, ಪೋಸ್ಟ್ ಬಿಟ್ರೆ ಎಷ್ಟು ಅಂತ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಏನು ಎಫೆಕ್ಟ್ ಆಗಿರಬಹುದು. ಬಟ್ ಆದ್ರೂ ಕೂಡ ಏನ್ ಮಾಡಕ್ಕಾಗಲ್ಲ, ಫೈನಲಿ ಜನನೇ ಎಲ್ಲ ಡಿಸೈಡ್ ಮಾಡೋದು. ಸದ್ಯಕ್ಕೆ ಗಿಲ್ಲಿ ಅವ್ರ ಕ್ರೇಜ್ ಹೇಗಿದೆ ಅಂತಂದ್ರೆ, ನಾನು ಬೆಳಗ್ಗೆ ಒಂದಷ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ. ಅವ್ರಿಗೋಸ್ಕರ ಭದ್ರಾವತಿಯಲ್ಲಿ ಮಾಡಿರುವಂತದ್ದು ಪಾದಯಾತ್ರೆ. ಅಂದ್ರೆ ಒಬ್ಬ ಸಾಮಾನ್ಯ ಹುಡ್ಗ ಏನೇನೋ ಕೆಲಸಗಳನ್ನು ಮಾಡ್ಕೊಂಡ್ಬಂದು ಕ್ಯಾಮ್ರಾ ಹಿಂದೆ ಒಂದಷ್ಟು ಕೆಲಸ ಮಾಡಿ ಆ ನಂತರದಲ್ಲಿ ಚಿಕ್ಕ ಅವಕಾಶನ ಬಳಸ್ಕೊಂಡು ಬಿಗ್ ಬಾಸ್ ಅನ್ನುವಂತಹ ಒಂದು ಬಹುದೊಡ್ಡ ವೇದಿಕೆನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ. ಎಲ್ಲ ಜನಗಳ ಒಂದು ಬ್ಲೆಸ್ಸಿಂಗ್ಸ್ ಅವ್ರ ಮೇಲಿದೆ. ಅವ್ರಿಗೋಸ್ಕರ ಪಾದಯಾತ್ರೆ ಮಾಡಿಸ್ತಾರೆ, ಟ್ಯಾಟೂ ಹಾಕಿಸ್ಕೊಂತಾರೆ ಅಂತಂದ್ರೆ ಈ ಒಂದು ಅಭಿಮಾನಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಹೌದು, ಅಂದ್ರೆ ಅವ್ರು ಆ ತರ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಒಂದು ಸಣ್ಣ ರೀತಿಯಲ್ಲಿ ಒಂದು ಉಡುಗೊರೆ ಸಿಗ್ತಾ ಇದೆ ಅವರಿಗೆ. ಸೊ ಹಾಗಾಗಿ ಅಂದ್ರೆ ಅಷ್ಟು ಕ್ರೇಜ್ 3 ತಿಂಗಳಲ್ಲಿ ಯಾವ ಮನುಷ್ಯ ಸಂಪಾದಿಸ್ತಾರೆ. ಅಂದ್ರೆ ತುಂಬಾ ಏನು ಅಂತ ಹೇಳಿದ್ರೆ ಅವ್ರು ಒಂಥರ ನಾರ್ಮಲ್ ಮನುಷ್ಯ ಅಂತಾರ, ತುಂಬಾ ಒಳ್ಳೆ ಏನು ಕಾಸ್ಟ್ಲಿ ಡ್ರೆಸ್ ಹಾಕೋದಿಲ್ಲ, ನಾರ್ಮಲ್ ಲೈಫ್ ಅಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲೂ ಒಂದೇ ಡ್ರೆಸ್ ಹಾಕಿರ್ತಾರೆ, ವೀಕೆಂಡ್ ಅಲ್ಲೂ ಅದೇ ಡ್ರೆಸ್ ಹಾಕಿರೋ ಎಪಿಸೋಡ್ ಡ್ರೆಸ್ ಅನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಸಿಂಪಲ್ ಮನುಷ್ಯ. ತುಂಬಾ ಅವ್ರೇನು ಹೇಳ್ತಾರಲ್ಲ, ನನಗೇನು ಅವ್ರೊಂದ್ಸಲ ಹೇಳಿದ್ರು, ನನಗೆ ಬಟ್ಟೆಗಳ ಮೇಲೇನು ಆಸೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂಥರ ಜನಗಳಿಗೆ ಹತ್ರ ಆಗೋ ರೀತಿ ಅವರ ಪರ್ಸನಾಲಿಟಿ ಇದೆ. ಸೊ ಹಾಗಾಗಿ ಜನ ತುಂಬಾ ಇಷ್ಟ ಪಡ್ತಿದ್ದಾರೆ. ಬಟ್ ಆ ಬಟ್ಟೆ ವಿಚಾರನೂ ಕೂಡ ಈ ಹಿಂದೆ ಟ್ರೋಲ್ ಆಗಿತ್ತು. ಬನಿಯನ್ ಹಾಕೋತಾನೆ ಅವ್ರೆಲ್ಲೂ ಹೇಳಿಲ್ಲಪ್ಪ, ನಾನ್ ಬಡವ ಅಂತ ಯಾರು ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಅದು ಅವ್ರ ರಿಯಲ್ ಲೈಫ್ ಅಲ್ಲೂ ಹಾಗೆ ಇರ್ಬೋದಲ್ಲ, ಹಾಗೆ ಇದಾರೆ. ಕೇಳಿರೋ ಪರ್ಸನ್ ಎಲ್ಲ ಹೇಳ್ಬೇಕಾದ್ರೆ ಅವ್ರು ಇರೋದೇ ಹಾಗೆ ಅಂತ ಹೇಳ್ತಾರೆ. ಸೊ ಏನ್ ಮಾಡಕ್ ಆಗಲ್ಲ, ಅವ್ರ ಇಷ್ಟ. ಮತ್ತೆ ಬಟ್ಟೆಲಿ ಏನುಂಟು ಮನುಷ್ಯನಾಗಿರ್ಬೇಕಲ್ಲ, ಅವ್ರ ಅಜ್ಜಿನೇ ಹೇಳ್ತಾರಲ್ಲ ನಮಗೆ ಅವ್ರು ಇರೋದೇ ಹಾಗೆ ಅಂತ. ರಾಧಮ್ಮ ಅವರು ಅವ್ರು ಇರೋದೇ ಹಾಗೆ ಅಂತ.
ಅಲ್ಲೂ ಮೊಟ್ಟೆನೇ ಇಷ್ಟ, ಇಲ್ಲೂ ಮೊಟ್ಟೆನೇ ಇಷ್ಟ, ಮೊಟ್ಟೆ ಆಮ್ಲೆಟೇ ಮಾಡ್ತಾರೆ ಅಂತ. ಸೊ ಹೀಗೆ ಅಂದ್ರೆ ಈಗ ಒಂದಷ್ಟು ಟೈಟ್ ಕಾಂಪಿಟೇಷನ್ ಇರೋದ್ರಿಂದ ಅಶ್ವಿನಿ ಅವರು, ಧನುಷ್ ಅವರು, ಗಿಲ್ಲಿ ಅವ್ರ ನಡುವೆ. ಸೊ ಯಾವುದು ಗಿಲ್ಲಿಗೆ ಅಂದ್ರೆ ಈ ಒಂದು 2 ವೀಕ್ಸ್ ಇಂದ ಏನ್ ನಡೆದಿರೋದು ಗಿಲ್ಲಿ ಅವ್ರಿಗೆ ಪ್ಲಸ್ ಆಗ್ಬೋದು? ಅವ್ರ ಮುಂಚೆನೇ ಇರೋದೇ ಪ್ಲಸ್. ಅಂದ್ರೆ ಕಂಟೆಂಟ್ ಮಾತಾಗಿರ್ಬೋದು, ಹೌದು. ಎಲ್ಲ ಒಂದ್ ಕಡೆ ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಅದೇ ಅವರ ಪ್ಲಸ್ ಅಂತಾನೆ ಹೇಳ್ಬೋದು. ಮತ್ತೆ ಏನು ಅಂತ ಹೇಳಿದ್ರೆ ಅಷ್ಟು ಗಜ್ಜಸ್ ಇಟ್ಕೊಳ್ಳಲ್ಲ ಆ ಮನುಷ್ಯ ಅಂತ. ಹೌದು. ಸೊ ಹಾಗೆ ಅಂದ್ರೆ ಒಂಥರ ಆಯ್ತು ಬಿಡು, ಹೋಗ್ಲಿ ಬಿಡು ತರ ಪರ್ಸನ್. ಸೊ ಹಾಗಾಗಿ ಅದೇ ಅವ್ರಿಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಬಟ್ ನೀವು ನೋಡಿರ್ತೀರಾ ಅನ್ಕೊಂತೀನಿ, ಇವಾಗ ಒಂದು 2-3 ವೀಕ್ಸ್ ಇಂದ ಅಶ್ವಿನಿ ಗೌಡ ಅವ್ರು ಸ್ವಲ್ಪ ಕೂಲಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಆಗುತ್ತೆ. ಹೌದು. ಈಗ ಗಿಲ್ಲಿ ಅವರು ಟಾಪ್ 1 ಅಲ್ಲಿದ್ರೆ, ಧನುಷ್ ಟಾಪ್ 2 ಅಲ್ಲಿ ಬಂದ್ರೆ, ಅಶ್ವಿನಿ ಗೌಡ ಅವರು ಟಾಪ್ 3 ಅಲ್ಲಿ ಬರ್ತಾರೆ. ಈಗ ಗಿಲ್ಲಿ ಅವ್ರು ಏನಾದ್ರು ಇನ್ ಕೇಸ್ ಅಂದ್ರೆ ಆಗಲ್ಲ ಟಾಪ್ 2 ಬರಕ್ಕೆ, ಅವರೇ ವಿನ್ನರ್ ಅಂತ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗಿದೆ. ಇನ್ ಕೇಸ್ ಏನಾದ್ರು ಅವ್ರು ಟಾಪ್ 2 ಬಂದ್ರೆ ಟಾಪ್ 1 ಯಾರು ಬರ್ಬೋದು? ಅದು ಡಿಪೆಂಡ್ ಆಗುತ್ತೆ. ಒಂದು ಅಶ್ವಿನಿ ಅವ್ರು ಬರ್ಬೋದು ಅಥವಾ ಧನು ಅವ್ರು ಬರ್ಬೋದು. ಅಶ್ವಿನಿ ಅವ್ರಿಗೆ ಒಂದು ಏಜ್ ಪ್ಲಸ್ ಆಗುತ್ತೆ. ಅಂದ್ರೆ ಅವರ ರೀತಿ ಇದೆಯಲ್ಲ, ಅದು ಲಾಸ್ಟ್ ವೀಕ್ ಅಲ್ಲಿ ಇದೆಯಲ್ಲ. ಹೌದು. ಅಂದ್ರೆ ಟಾಸ್ಕ್ ಅಂತ ಬಂದಾಗ ಅವರು 100% ಹಾಕಿದ್ದಾರೆ. ಅಂದ್ರೆ ಒಂಥರ ಅವ್ರದೊಂದು ಇದಿದೆ, ಕಾನ್ಫಿಡೆನ್ಸ್ ಇದೆ, ಹಠ ಇದೆ, ನಾನ್ ಮಾಡ್ಲೇಬೇಕು ಅಂತ. ಸೊ ಅದು ಎಲ್ಲ ಒಂದ್ ಕಡೆ ಅವ್ರಿಗೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಬರೋ ಚಾನ್ಸಸ್ ಇದೆ. ಬಟ್ ಈ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಹೆಣ್ಮಕ್ಳು ಗೆದ್ದಿರೋದು ಒಂದೇ ಒಂದ್ಸಲ, ಶ್ರುತಿ. ಅದು ಒಂದು ಪ್ಲಸ್ ಆಗುತ್ತೆ ಈ ಸೀಸನ್ ಅಲ್ಲಿ. ಯಾಕೆ ಅಶ್ವಿನಿ ಗೌಡ ಅವ್ರ ಎಫರ್ಟ್ ಹಾಕಿಲ್ವಾ, ಅವ್ರ ಒಂದು ಗೆಲ್ಸ್ರಿ ಅನ್ನೋ ರೀತಿಯಲ್ಲಿ. ಏನ್ ಗೊತ್ತಾ, ಎಲ್ಲ ಅಲ್ಟಿಮೇಟ್ ಆಗಿರೋದು ವ್ಯಕ್ತಿತ್ವ ವಿನ್ ಆಗ್ಬೇಕು. ಹೌದು, ವ್ಯಕ್ತಿತ್ವಕ್ಕಾಗಿ ಆ ಒಂದು ಬಿಗ್ ಬಾಸ್ ಆಟ ಇರೋದು. ಬರೀ ಟಾಸ್ಕ್ ಅಂತ ನೋಡಿದ್ರೆ ಅಥವಾ ಬರೀ ಎಂಟರ್ಟೈನ್ಮೆಂಟ್ ಅಂತ ನೋಡಕ, ಬರೀ ಟಾಸ್ಕ್ ಅಂತ ನೋಡಿದ್ರೆ ರಾಶಿಕಾ ಅವ್ರು ಇರ್ಬೇಕಿತ್ತು. ಲಾಸ್ಟ್ ಟೈಮ್ ಟಾಸ್ಕ್ ಆಡಿದ್ರು, ಭವ್ಯ ಅವರು ವಿನ್ ಆಗ್ಬೇಕಿತ್ತು. ಹೌದು, ಪರ್ಸನಾಲಿಟಿ ಇಂಪಾರ್ಟೆಂಟ್, ಎಂಟರ್ಟೈನ್ಮೆಂಟ್ ಕೊಡೋದಾಗಿರ್ಬೋದು, ಎಲ್ಲ ಟಾಸ್ಕ್ ಮೇಲೆನೆ ಡಿಪೆಂಡ್ ಆಗಿರಲ್ಲ. ಟಾಸ್ಕ್ ಒಂದು ಪಾರ್ಟ್ ಆಫ್ ಗೇಮ್ ಅಷ್ಟೇ. ಹೌದು. ಈ ಜಸ್ಟ್ ಇವಾಗ ಕಾಂಪಿಟೇಷನ್ ಅಂತ ನೋಡೋದಾದ್ರೆ ಫಿನಾಲೆವರೆಗೂ ನಿಮ್ಗೆ ಜಸ್ಟ್ ಟಾಪ್ 6 ಅಲ್ಲಿ ಇರುವಂತವ್ರು ಯಾರು ಹೋಗ್ಬೋದು ಆಚೆ? ಟಾಪ್ 6 ಅಲ್ಲಿ ಯಾರು ಹೋಗಬಹುದು ಅಂತ ಮೇ ಬಿ ಕಾವ್ಯ ಅಥವಾ ರಘು ಅವರಿಬ್ಬರಲ್ಲಿ ಯಾರು ಬೆಟರ್ ಅನ್ಸುತ್ತೆ ಹರ್ಷಿತಾ? ಏನ್ ಗೊತ್ತಾ, ಸ್ಕ್ರೀನ್ ಸ್ಪೇಸ್ ಜಾಸ್ತಿ ನೋಡಿದಾಗ ನಾವು ಕಾವ್ಯ ತಗೊಂಡಿದ್ದಾರೆ, ಅವ್ರು ಕನೆಕ್ಟ್ ಆಗಿದ್ದಾರೆ, ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ರಘು ಅವ್ರದ್ದು ಏನಾಯ್ತು ಅಂತ ಹೇಳಿದ್ರೆ, ಬಂದಾಗ ಏನೋ ಒಂದು ಕಿಚ್ಚಿತ್ತು, ಆ ಒಂದು ಕಿಚ್ ಕಮ್ಮಿ ಆಯ್ತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ರಘು ಅವ್ರ ಪ್ಲೇಸ್ ಅಲ್ಲಿ ಧ್ರುವಂತವ್ರು ಇರಬಹುದು ಅಂತ ಅನ್ಸಿತ್ತು. ಬಟ್ ಎಲ್ಲ ಅನ್ಕೊಂಡಿದ್ದೆ ಧ್ರುವಂತವ್ರು ಇದ್ದೇ ಇರ್ತಾರೆ ಅಂತ. ಹೌದು, ಅಂದ್ರೆ ಅವರು ಇನ್ನು 50 days ಆದ್ಮೇಲೆ ಅವ್ರೊಂದು ಆಟ ಇದೆಯಲ್ವಾ, ಚೇಂಜ್ ಮಾಡ್ಕೊಂಡ್ರು. ಸೊ ಹಾಗಾಗಿ ಮತ್ತೆ 1 man ಆರ್ಮಿ ಎಲ್ಲಾನು ಒಬ್ರು ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಅವ್ರು ಇರಬಹುದಿತ್ತು, ಆದ್ರೆ ಜನಗಳಿಗೆ ಅವರೆಲ್ಲೋ ಕನೆಕ್ಟ್ ಆಗಿಲ್ಲ ಅಂತ ಅನ್ಸಿತ್ತು. ಇನ್ನೊಂದಷ್ಟು ಸಾಧ್ಯತೆಗಳನ್ನ ನೋಡೋದಾದ್ರೆ, ಇನ್ ಕೇಸ್ ಗಿಲ್ಲಿ ಅವ್ರೇನಾದ್ರೂ ವಿನ್ ಆಗ್ಲಿಲ್ಲ ಅಂತಂದ್ರೆ ಹೇಗಿರಬಹುದು? ಏನು ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಆ ಶೋ ಅನ್ನ ಏನು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಬಿಗ್ ಬಾಸ್ ಶೋ ಏನಿದೆ, ಈ ಸೀಸನ್ ಅಲ್ಲಿ ಆಗ್ತಿರೋ ಕೆಲವೊಂದು ಬದಲಾವಣೆ ನೋಡ್ಬಿಟ್ಟು ಸ್ಕ್ರಿಪ್ಟೆಡ್ ಅಂತ ಆಲ್ರೆಡಿ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ ಗಿಲ್ಲಿನ ಗೆಲ್ಸದೇ ಇದ್ರೆ, ಓಟ್ ಬಂದು ಗೆಲ್ಸದೇ ಇದ್ರೆ, ಆ ಒಂದು ಮಾತಿಗೆ ತುಂಬಾ ಪುಷ್ಟಿ ಕೊಟ್ಟಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಸ್ಕ್ರಿಪ್ಟೆಡ್ ಅಂತಾನೆ ಅನ್ಕೋಬಿಡ್ಬೋದು. ಯಾರು ಏನ್ ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಏನೋ ತುಂಬಾ ಎಚ್ಚರಿಕೆ ಎಲ್ಲ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಸ್ಕ್ರಿಪ್ಟೆಡ್ ಅಂತ ಅನ್ಕೊಳ್ತಾರೆ. ಅಂದ್ರೆ ಚಿಕ್ಕ ಮಕ್ಳನ್ನ ಕೇಳಿದ್ರು ಗಿಲ್ಲಿ ಅವ್ರ ಹೆಸರೇ ಬರ್ತಾ ಇರೋದು. ಅವರ ಕಂಟೆಂಟ್ ಅವ್ರ ಬಾಯಲ್ಲೂ ಬರ್ತಾ ಇದೆ, ಸಾಂಗ್ ಆಗಿರೋದಾಗಿರ್ಬೋದು. ಸೊ ಹಾಗಾಗಿ ಗಿಲ್ಲಿ ಕ್ರೇಜ್ ಜಾಸ್ತಿ ಇದೆ. ನಮಗ್ ಬಂದಿರೋ ಕೆಲವೊಂದು ಏನು ಪೋಲ್ಸ್ ಅಲ್ಲಿ ಕೂಡ ಗಿಲ್ಲಿ ನಮ್ಗಂತಲ್ಲ, ಎಲ್ಲರಿಗೂ ಬಂದಿರೋ ಪೋಲ್ಸ್ ಅಲ್ಲಿ ಕೂಡ. ಸೊ ಹಾಗಾಗಿ ಗಿಲ್ಲಿ ಒಂದ್ ವೇಳೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ, ಓಟ್ ಬಂದು ಗೆಲ್ಲಿಲ್ಲ ಅಂತ ಹೇಳಿದ್ರೆ ಸ್ಕ್ರಿಪ್ಟೆಡ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನೋಡಿ, ಈ ಸೀಸನ್ ಅಲ್ಲಿ ಚಾನಲ್ ಟಾಪ್ 1 ಬಂದಿದೆ. ಹೌದು, ಪ್ರತಿ ಸೀಸನ್ ಅಲ್ಲಿ ಏನಂದ್ರೆ ಶೋ ಟಾಪ್ ಬರ್ತಿತ್ತು, ಚಾನಲ್ ಟಾಪ್ ಬಂದಿದೆ. ಸೊ ಹಾಗಾಗಿ ಗಿಲ್ಲಿ ವಿನ್ ಆಗಬಹುದು. ಬಟ್ ಲಾಸ್ಟ್ ಸೀಸನ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ, ಶೋ ನಂಬಿಕೆ ಗಳಿಸ್ಕೊಂಡಿತ್ತು. ಹನುಮಂತ ಅವ್ರು ಯಾವಾಗ ವಿನ್ ಆದ್ರು ಎಲ್ಲರೂ ಖುಷಿ ಪಟ್ಟಿದ್ರು, ಎಲ್ಲರೂ ನಂಬೋಕ್ ಸ್ಟಾರ್ಟ್ ಆದ್ರು, ತುಂಬಾ ಜನ ಇನ್ನು ನೋಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಈ ಸೀಸನ್ ಅಲ್ಲಿ ಏನಾದ್ರೂ ವಿನ್ ಮಾಡಿಸ್ಲಿಲ್ಲ ಅಂತಂದ್ರೆ, ಈಗ ನಾವು 2 ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕು. ಈ ಕಡೆ ಅಶ್ವಿನಿ ಅವರು ಅವರ ಎಫರ್ಟ್ ಅನ್ನ ಹಾಕಿದ್ದಾರೆ, ಅಂದ್ರೆ ಅವ್ರ ಏಜ್ಗೆ ಅದು
ಕಡಿಮೆ. ಕಡಿಮೆ. ಬಟ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಗೇಮ್ ಆಡ್ಕೊಂಡು ಮತ್ತು ಮೆಂಟಲಿ ಅವರಿಗೆ ತುಂಬ ವಿಷಯ ಟ್ರಿಗರ್ ಆಗ್ತಾ ಇತ್ತು, ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆಡಿದ್ದಾರೆ. ಈ ಕಡೆ ಗಿಲ್ಲಿ ಅವರು ಅಂತ ಬಂದಾಗ 100% ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಫೈನಲಿ ಎರಡೂ ಕೂಡ ಮ್ಯಾಟರ್ ಆಗುತ್ತೆ. ಇವಾಗ ಬರೀ ನಾವು ಎಂಟರ್ಟೈನ್ಮೆಂಟ್ನೇ ಲೆಕ್ಕ ತಗೋಬಾರ್ದು, ಬರೀ ಟಾಸ್ಕ್ನೇ ಲೆಕ್ಕ ತಗೊಬಾರ್ದು. ಸೊ ಇವರಿಬ್ರಲ್ಲಿ ಇವಾಗ ಸಿಕ್ಕಾಪಟ್ಟೆ ಫೈಟ್ ಇದೆ. ಹೌದು, ಏನಾಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಸೊ ಇನ್ನೇನು 2-3 ದಿನದಲ್ಲಿ ನಮ್ಗೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನೋಡ್ಬೇಕು ಏನಾಗ್ತದೆ. ವೈಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಬಹುದು. ನಾವ್ ಅನ್ಕೊಂಡಿರೋದು ಆಗ್ಬೇಕು ಅಂತಾನೆ ಏನಿಲ್ಲ. ಹೌದು, ಅಂದ್ರೆ ಕೊನೆಗೆ ನಾನು ಮೊನ್ನೆ ಹೇಳಿದೆ 2 ವೀಕ್ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲೂ ಲಾಸ್ಟ್ ವೀಕ್ ಅಂತೂ ತುಂಬಾ ಕ್ರೂಷಿಯಲ್ ಪಾಯಿಂಟ್ ಅದು. ಸೊ ಹಾಗಾಗಿ ಏನಾಗುತ್ತೆ, ಯಾರು ಕಿಚ್ಚ ಸುದೀಪ್ ಅವರ ಒಂದು ಕೈ ಇರುತ್ತೆ, ಯಾರನ್ನ ಇಟ್ಕೊಂಡಿರುತ್ತೆ, ಇನ್ನೊಂದು ಕೈಯಲ್ಲಿ ಯಾರು ಇರ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಬಟ್ ಇದು ಬರೀ ಇಲ್ಲಿನ ಡಿಸಿಷನ್ ಮಾತ್ರ ಅಲ್ಲ, ಅವರ ಮೇಲಿಂದನೂ ಕೂಡ ಡಿಸಿಷನ್ ಬರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ತುಂಬಾ ಪ್ರೊಸೆಸ್ ಇರೋದ್ರಿಂದ ಬರೀ ಒಬ್ಬರೇ ಡಿಸೈಡ್ ಮಾಡಲ್ಲ. ಆಮೇಲೆ ಏನು ವಿನ್ ಮಾಡಿಸಿದ್ರು, ಸುದೀಪ್ ಅವರೇ ವಿನ್ ಮಾಡಿಸಿದ್ರು ಅಂತಾನೆ ಹೇಳ್ಬೋದು. ಇಲ್ಲ, ಆಲ್ರೆಡಿ ಅದು ಸ್ಟಾರ್ಟ್ ಆಗಿದೆ. ಹೌದು, ಸುದೀಪ್ ಅವರೇ ವಿನ್ ಮಾಡಿಸಿದ್ರು ಅಂತ. ಸುದೀಪ್ ಅವರ ಅವ್ರು ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲೂ ಹೇಳ್ತಾರೆ, ನೀವು ನೋಡ್ತಾ ಇದೀರಾ ಬಿಗ್ ಬಾಸ್ ನ, ಫೈನಲ್ ರೆಡಿ ಇದ್ದೀರಾ ಅಂತ. ಹೌದು, ನಿಮ್ಗೆ ಯಾರು ಇಷ್ಟ ಅವ್ರು ವೋಟ್ ಹಾಕಿ ವಿನ್ ಮಾಡಿಸಿ. ಸುದೀಪ್ ಅವ್ರ ಕೈಯಲ್ಲಿ ಏನಿಲ್ಲ. ಅವ್ರಿಗೆ ಏನಂದ್ರೆ ಏನು ಒಂದು ಕಂಟೆಸ್ಟೆಂಟ್ಸ್ ನ ಸರಿ ದಾರಿ ತಗೊಂಡ್ ಹೋಗ್ಬೇಕು. ಅವ್ರು ಏನ್ ಮಾಡ್ತಾರೆ, ಎಲ್ಲಿ ತಪ್ಪಿದೆ ಅದನ್ನ ನೋಡಿ ಇದ್ ಮಾಡ್ಬೇಕು. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಪಾಪ ಎಲ್ಲ ಅವ್ರ ಮೇಲೇನೆ ಬ್ಲೇಮ್ ಹಾಕ್ತಾರೆ. ಅದು ಆಗಲ್ಲ. ಹಾಗೆ ಪ್ರತಿಯೊಂದು ಈ ಕನ್ನಡ ಬಿಗ್ ಬಾಸ್ ಅಂತ ಅಲ್ಲ, ಎಲ್ಲ ಬಿಗ್ ಬಾಸ್ ಹಾಗೆ ಹೋಸ್ಟ್ ಅವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಸುದೀಪ್ ಅವ್ರ ಮೇಲೆಲ್ಲ ಹಾಕ್ಬಿಟ್ರೆ ಹೌದು, ಅರ್ಧ ಕಟ್ತಾರೆ ಪಾಪ ಅವ್ರ ಮೇಲೆನೆ ಹಾಕ್ತಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನೇನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಫೈನಲ್ಗೆ. ವಿಚಾರ ಇಷ್ಟೇ ಏನಂತ ಹೇಳಿ, ನಿಮ್ಮ ಏನು ಫೇವರೇಟ್ ಕಂಟೆಸ್ಟೆಂಟ್ ವೋಟ್ ಮಾಡಿ ಅಷ್ಟೇ. ನಿಮ್ಮ 99 ವೋಟ್ನ ಅವ್ರಿಗೆ ಮಾಡಿ ಅಷ್ಟೇ ಹೇಳೋದು ನಮ್ಮ ಕಡೆಯಿಂದನೂ ಕೂಡ. ಸೊ ಲೆಟ್ಸ್ ವೈಟ್, ನಾವು ನಿಮ್ಮ ಜೊತೆಗೆ ವೆಯ್ಟ್ ಮಾಡ್ತೀವಿ ಏನಾಗುತ್ತೆ ಅಂತ ನೋಡೋಣ. ಸೊ ಬಟ್ ಈ ಟಾಪ್ 3 ಧನುಷ್ ಅವರು, ಅಶ್ವಿನಿ ಅವರು, ಗಿಲ್ಲಿ ಅವರು ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ ನಮಗೂ ಕೂಡ ಸಿಗ್ತಾ ಇದೆ. ಆದರೆ ಸುದೀಪ್ ಅವರ ಒಂದು ಕೈ ಇಟ್ಕೊಂಡಿರೋರು ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ಸ್ ಹರ್ಷಿ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.